ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಂಭವಾಗಿದ್ದೀನಿ, ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ನಿಲ್ಲಿಸ್ತೇನೆ. ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈಗ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಓಟದಿಂದ ಹೊರಗೆ ಉಳಿಯುವಂಥ ಕಂಟೆಸ್ಟೆಂಟ್ ಹೆಸರನ್ನು 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳಿಗೆ ಹೇಳ್ತಾರೆ. ಅವರೆಂತ ಮಾಡ್ತಾರಂದರೆ ಅಶ್ವಿನಿ ಗೌಡ ಹೆಸರು ತಗೊಳ್ತಾರೆ. ರೀಸನ್ ಇಷ್ಟೇ, ಹೋದ ವೀಕಲ್ಲಿ ಏನೆಲ್ಲ ಜಗಳಗಳಾಗಿದೆ ಅದಕ್ಕೆಲ್ಲ ಕಾರಣ ಅಶ್ವಿನಿ ಗೌಡ. ಅದು ನಾನು ಎಗ್ರಿ ಮಾಡ್ತೀನಿ. ತಪ್ಪಂತೂ 100% ಹೌದು. ಆ್ಯಂಡ್ ಅದನ್ನು ತಿದ್ದಿಲಿಲ್ಲ ಅವರು. ಯಾಕಂದರೆ ಸುದೀಪ್ ಸರ್ ಮಾತಾಡುವಾಗ ಸಹ ಅವರೊಂದು ಆ್ಯಟಿಟ್ಯೂಡ್ನಲ್ಲಿ ಮಾತಾಡಿದ್ದಾರೆ. ಮತ್ತು ಸುದೀಪ್ ಸರ್ ಒಂದು ಕೆಲವೊಮ್ಮೆ ಎಪ್ತಂಡೆಗೆ ಹೊಡೆಯುವಂತಹ ಒಂದು ಆನ್ಸರನ್ನು ಕೊಡುವಾಗ ಅವರಿಗೆ ಫೀಲ್ ಆಗಿದೆ. ಸೊ ಪಶ್ಚಾತ್ತಾಪ ಆಗಿದೆ. ನೆಕ್ಸ್ಟ್ ನಿನ್ನೆ ಕೂಡ ಒಂದು ಎಪಿಸೋಡಲ್ಲಿ ಹೇಳಿರ್ತಾರೆ, ನಾನು ರಕ್ಷಿತಾನ್ನು ತನ್ನ ಮಗಳ ಥರ ನೋಡಿ ನಾನು ಅವಳಿಗೆ ಅವಳು ಇವಳು ಅಂತ ಒಂದು ಮಾತಾಡ್ತಿದ್ದೆ ಅಷ್ಟೇ, ಬೇರೆ ಏನು ಕೂಡ ಇಲ್ಲ ಅಂತ. ಆ್ಯಂಡ್ ರಘು ಅವರು ಈಗ ಕೂಡ ಅದನ್ನೇ ಎಳಿತಿದ್ದಾರೆ. ಅವರು ಬಂದಿದ್ದಾರಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ, ಎಲ್ಲರಿಗೆ ಕೂಡ ಒಂದು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ವಿಚ್ ವಿ ಡೋಂಟ್ ಲೈಕ್. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಕೂಡ ಹಾಗೆ ಮಾಡೋದಿಲ್ಲ. ಆ್ಯಂಡ್ ರಘು ಅವರು ಕೂಡ ಈಗ ಕೂಡ ಅಶ್ವಿನಿ ಗೌಡ ಅವರೇ ಹೆಸರು ತಗೊಳ್ತಿದ್ದಾರೆ. ರೀಸನ್ ಮೊನ್ನೆದೇ ಆಗಿರ್ತದೆ. ಆ್ಯಂಡ್ ಇದು ನಮಗೆಲ್ಲರಿಗೆ ಒಂದು ಅಶ್ವಿನಿ ಗೌಡರಿಗೆ ನಾನು ಸಪೋರ್ಟ್ ಅಂತ 100% ಮಾಡೋದಿಲ್ಲ. ಬಟ್ ರಘು ಅವರು ಸ್ವಲ್ಪ ಓವರಾಗಿ ಥಿಂಕ್ ಮಾಡಿದರು. ಬೇರೆಯವರು ಕೂಡ ಇದ್ದರು. ಯಾರೆಲ್ಲ ಅಂದರೆ ಅಶ್ವಿನಿ ಗೌಡ ಅವರು ಮಾತಲ್ಲಿ ಇದು ಸಹ ಗೇಮಲ್ಲಿ ಒಳ್ಳೆ ಆಟ ಆಡ್ತಾರೆ. ನಾವು ಮೇಯ್ನ್ ನೋಡೋದು ಗೇಮ್ಸ್. ಆ್ಯಂಡ್ ಇವರು ಯಾಕೆ ಅವರ ಹೆಸರು ತಗೊಳ್ತಾ ನಂಗೆ ಗೊತ್ತಿಲ್ಲ. ಆ್ಯಂಡ್ ಕ್ಯಾಪ್ಟನ್ಸಿ ಓಟದಿಂದ ಅಶ್ವಿನಿ ಗೌಡ ಅವರು ಹೊರಗೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ವಿಲ್ ಸಿ ಹೇಗಿರ್ತದೆ ಅಂತ. ನಾನು ತುಂಬಾ ಎಕ್ಸೈಟೆಡ್ ಆಗಿ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀರಿ ಅಂತ. ಯಾಕಂದರೆ ಕ್ಯಾಪ್ಟನ್ಸಿ ಓಟ ಅಂತ ಹೇಳುವಾಗ ಅದು ಫಸ್ಟ್ ಈಗ 3 ವೀಕ್ ಆದಮೇಲೆ ಇದೊಂದು 4ನೇ ವೀಕ್ ಏನು ಬರ್ತಿದೆ ಅವರದು. ಈ 4ನೇ ವೀಕಲ್ಲಿ ನಿಮಗೆ ಕ್ಯಾಪ್ಟನ್ಸಿ ಓಟ ಎಲ್ಲ ಇರ್ತದೆ. ಇದರಲ್ಲಿ ಫಸ್ಟಿಗೆ ಅವರನ್ನು ತೆಗೆದದ್ದು ಬೇಜಾರಂತಲ್ಲ, ಬಟ್ ಅದೊಂದು ರೀಸನ್ ಹೇಳಿ ಮಾತಾಡಿದ್ರಲ್ಲ, ಅದು ತುಂಬಾ ಒಂದು ಬೇಜಾರಾಗಿದೆ ಅಂತ ಹೇಳ್ಬೋದು. ಬೇಜಾರಂತಲ್ಲ, ಸ್ವಲ್ಪ ಕೋಪನೆ ಬಂದಿದೆ ಅಂತ ಹೇಳ್ಬೋದು ರಘು ಅವರ ಮೇಲೆ. ಆ್ಯಂಡ್ ರಘು ಅವರನ್ನು ಯಾಕೆ ಇದೊಂದು ಬಿಗ್ ಬಾಸ್ಗೆ ಹಾಕಿದೆ ಅಂತ ಕನ್ಫ್ಯೂಷನ್ ಇರ್ತದೆ. ಫಸ್ಟಿಗೆ ಬರುವಾಗ ಫುಲ್ ಒಂದು ಜಬರ್ದಸ್ತ್ ಎಂಟ್ರಿಯಲ್ಲಿ ಬಂದರು. ಮತ್ತೆ ಬೇಗ ಓಕೆ ಅವರ ಪಾಡಿಗೆ ಈಗ ಕೂತ್ಕೊಂಡು ಒಂದು ಸೈಡಲ್ಲಿ ನೋಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ರಿಷಿಕಾ ಅವರು ಏನು ಬಂದಿದ್ದಾರೆ, ಅವರು ಕೂಡ ಗಿಲ್ಲಿಯವರಿಗೆ ತುಂಬಾ ಒಂದು ಫೇವರ್ ಆಗಿರ್ತಾರೆ ಅಂತ ಅನಿಸಿದೆ. ನಿನ್ನೆ ಹಾರ್ಟ್ ಗಿಲ್ಲಿಯವರಿಗೆ ಕೊಡ್ಬೋದಿತ್ತು, ಅನ್ಫಾರ್ಚುನೇಟ್ಲಿ ಅವರು ಕೊಡಲಿಲ್ಲ. ಬಿಲ್ಸಿ ಹೇಗಿರ್ತದೆ ಅಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದು, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀರಿ ಅಂತ. ಆ್ಯಂಡ್ ಇನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇ, ಲವ್ ಯು ಆಲ್.